ಅಪ್ಪ ಇಲ್ಲದ ಹಾಗೆ ಮಾಡಿದ್ರ ನೀವು ಅಲ್ಲಿ ಹೋಗಿ ಮೂರು ಮಕ್ಕಳಿಗೆ ಅಪ್ಪ ಆಗಿ ನನಗೊಂದು ಅಪ್ಪ ಇಲ್ಲದ ಹಾಗೆ ಮಾಡಿದ್ರಿ ಗಂಡಕಿ ಅವತ್ತೇಳು ಮೆಲ್ಲನೆ ಪೋದೆ ಸತಿ ನೀನು ಎನ್ನಕ್ಷಿ ತೋರದು ಕಲ್ಲು ಮುಳ್ಳುಗಳೇನು ಮೆಲ್ಲ ಮೆಲ್ಲನೆ ಪೋದೆ ಸತಿ ನೀನು ಆಗುವುದಿಲ್ಲ ಇನ್ನೇನಾಗ್ಲಿಕ್ಕುಂಟು ಬನ್ನಿ ಬನ್ನಿ ಅಂತ ನೀವು ಒಟ್ಟಾಗಿ ನನ್ನ ಎರಡು ಕೈ ಹಿಡ್ಕೊಂಡು ಹೇಳಿದ್ರೆ ನನ್ನ ಕೈ ಬರುವುದಿಲ್ಲ ಚರ್ಮವೇ ಇತ್ತು ನಿಮ್ ಕೈಯಲ್ಲಿ ಬರ್ತದೆ ಅಂತ ಪರಿಸ್ಥಿತಿಯನ್ನ ತಂದೆಯವರಿಂದ ಒಂದು ಲೇಖನ ಬಂತಲ್ಲ, ಶೀಘ್ರ ಅತಿ ಶೀಘ್ರವಾಗಿ ಮಕ್ಕಳು ಅರಮನೆಯಲ್ಲ ಸೇರಬೇಕು ಎಂಬ ಹಾಗೆ ಉತ್ತಮವಾದ ಹಯವನ್ನು ಏರಿ
ಅಲ್ವೇ ಅಲ್ಲ. ಪೀಠದ ಮೇಲೆ ಬೇರೆ ಯಾರು ಕುಳಿತಿದ್ದಾರೆ? ಒಬ್ಬ ವೃದ್ಧ ಬಂದು ಕುಳಿತುಕೊಂಡಿದ್ದಾರೆ. ಬೇಕಾ? ಮಕ್ಕಳಾದ ನಮ್ಮ ಕರ್ತವ್ಯ ಹಿಡಿದ ಕೈಯ ಪ್ರಸಂಗಿ ಯಾರೋ ಒಂದು 5-6 ಮಂದಿ ಸೇರಿಕೊಂಡು ಸಿಂಹಾಸನದಿಂದ ಯಾರಂತ ಕೆಳ ಹಾಕಿದ್ರು. ಯಾರು ಮಕ್ಕಳು ಮಕ್ಕಳು ಯಾರ ಮನೆ ಮಕ್ಕಳು? ನಿಮಗೆ ಹುಟ್ಟಿದವು. ನಂಗೆ ಹುಟ್ಟಿದವೇ ಇವತ್ತಿಂತ ಕೆಲಸ ಮಾಡುವ. ಹೌದೌದು. ಯಾಕಂದ್ರೆ ನೀವು ಯಾರು ಅಂತ ಗೊತ್ತಾಗಲಿಲ್ಲ. ಅಯ್ಯೋ, ಹಾಗೆ ನಮ್ಮ ಮಕ್ಕಳೇ ಬಂದಿದ್ದಾರೆ. ನೀವು ಯಾರು ಅಂತ ಹೇಳಿ ಅವರಿಗೆ ನಾ ಹೇಳ್ತೇನೆ. ತರಳಾರು ಬನ್ನೀರೈ ನಾನೇ ಯಯಾತಿಯೋ. ತರಳರು ಬನ್ನೀರೈ ತರಳರು ಬನ್ನೀರೈ ಹೆಚ್ಚಾದಕ್ಕೆ ಈ ಪರಿಸ್ಥಿತಿ ಆಗಿದೆ. ಹೀಗಾಗ್ತಾ ಇತ್ತ. ಹೆಚ್ಚಾದದ್ದೇ ಕಷ್ಟ. ತಳರರೆ ಬನ್ನೀರೈ. ಅದು ನಮ್ಮ ಮಕ್ಕಳಲ್ಲ, ಅದು ಯಾರ್ದು ಬೇರೆ ನನ್ನ ಮಗ. ಮಕ್ಕಳೇ, ನೀವು ನನ್ನ ಮಕ್ಕಳು. ಹೌದು, ನಿಮ್ಗೆ ಗೊತ್ತಾಗಿದೆ. ಸಿಂಹಾಸನ ಆಗಿದ್ದ ನನ್ನನ್ನು ಎಳಕ್ಕೆ ಕೆಳಗೆ ಹಾಕಿದವ್ರು ನೀವು. ನನ್ನ ಮಗನಿಗೆ ಯಾಕೆ ಹೀಗಾಯ್ತು? ಕಾರಣ ಉಂಟು. ಏನಪ್ಪ? ಎಲ್ಲವೂ ಅವ್ನಿಗೆ ಯಾಕೆ ರೂಪತಿಗಳು? ನಿಮ್ಮ ಅಪ್ಪಯ್ಯನೇ ನಾನು. ಒಂದು ಲೆಕ್ಕದಲ್ಲಿ ನೀವು ಮಾಡಿದ ಸರಿ ಉಂಟು. ಯಾಕಂತ ಹೇಳಿದ್ರೆ ನಿಮ್ಮ ಅಮ್ಮನೊಟ್ಟಿಗೆ ಯಾರೋ ಒಬ್ಬ ಪರಪುರುಷ ಕೂತ್ಕೊಂಡಿದ್ದಾನೆ ಅನ್ನುವ ಉದ್ದೇಶದಿಂದ ಎಳದ್ದು ಕೆಳಗೆ ಹಾಕಿದ್ರಿ. ಹೌದು. ಅದು ನೀವು ಸ್ವಲ್ಪ ಆಲೋಚನೆ ಮಾಡಬೇಕು ಮಕ್ಕಳೇ. ಈ ರೀತಿ ಹಳೆ ಜಬ್ಬ ನಾನು ನಿಮ್ಮ ಅಮ್ಮ ಅಂತಲ್ಲ. ಯಾವ ಹೆಣ್ಸೊಟ್ಟಿಗೆ ಹೋಗಿ ಕೂತ್ಕೊಂಡ್ರು ಏನು ಅಪಾಯ ಆಗುದಿಲ್ಲ, ನೀವು ತಿಳ್ಕೊಳ್ಬೇಕು. ಅವ್ರಿಗೆ ಗೊತ್ತಿಲ್ಲ ಅಲ್ಲ? ಹೌದು, ಹಾಗಾಗಿ ಹೇಳುವುದು. ಅಲ್ಲ, ಕೂತು ಬೀಳ್ತಿದ್ದಾರೆ ಅಲ್ವಾ? ಇದು ಯಾರಿದು? ಆಯ್ತು ಮಗ. ಮತ್ತೆ ನಿಮ್ಮ ಚಪಲತೆ ನೋಡಿ ನಮ್ಗೆ ಆಶ್ಚರ್ಯ ಆಯ್ತು. ಚಪ್ಪಲಂತೆ ಬಿಡಿಸಿ ಹೋಯ್ತಿ. ಇನ್ನು ಬಿಡಿಸುವುದೇ ಬರ್ತೀನಿ, ಕೊಡ್ಲಿಕ್ಕೆ ಅಂತ ಇಲ್ಲ. ಕೊಟ್ಟುದಿನ ಒಂದೇ ದಿವಸ. ಹೌದು ಮಗ, ನಿಮ್ಮ ಅಜ್ಜ ಶುಕ್ರಾಚಾರ್ಯರು ನೋಡಿ, ಅವ್ರಿಗೆ ಸರಿ ಗೊತ್ತುಂಟು. ನಂದು ಎಲ್ಲೆಲ್ಲ ಎಷ್ಟೊತ್ತಿ ಬಿಡ್ತೇನೆ. ನಾನು ಬಿಡ್ತಿ ಹೇಳಿದ್ದು. ಅಲ್ಲ ವಿಷಯ ಅಂದ್ರೆ ನೀವು ಹೆಚ್ಚು ಮಾತಾಡ್ಬೇಡಿ, ಸುಮ್ಮನೆ. ಈಗ ಏನೇನು ಮಾತಾಡ್ತೀವಿ? ಏನು ಮಾತಾಡುವುದಿಲ್ಲ. ನಿಮ್ಮ ಅಜ್ಜ ಕೊಟ್ಟ ಶಾಪದಿಂದಾಗಿ ಯೌವನವನ್ನ
ಹೌದು ನಂದು ಬಂದಿದ್ದೆ ಮಕ್ಕಳೇ. ಮಾಡಿದ ಕರ್ಮ ಹೆಚ್ಚಾಯಿತು. ಮಾಡಿದ ಕರ್ಮ ಅಲ್ಲ, ನೀ ಮಾಡಿದ್ದು ನಾವು ಅನುಭವಿಸ್ತಾ ಇದ್ದೇವೆ. ನಾನೆಂತ ಮಾಡಿದ್ದು? ನೀವೆಂತದಕ್ಕೆ ಹೋದ ಅವಳ ಹತ್ರ? ಸ್ವಲ್ಪ ಪ್ರಶ್ನೆ ಉಂಟಾ? ಎಂತದಕ್ಕೆ ಏನಾಯ್ತು? ಕಣ್ಣಿಗೆ ಈ ರೀತಿಯಾದ ಅವಸ್ಥೆ ಆಗಿದೆ. ಅದು ನೋಡಿ ಮೈ ತುಂಬಾ ಹೇರ್ಕೊಂಡಿರೋದು ಚಿನ್ನಾಭರಣ. ಇನ್ನು ಚಿನ್ನದ ಮುಖವಾಡ ಹೊಂದಿದ್ರೆ ಸಾಕ್ಷಾತ್ ಮಾರಿಯಮ್ಮನೆಯ. ಸಿಕ್ಕಿದ್ರು ನಿಮ್ಗೆ ಆಗ್ಲಿಲ್ಲಲ್ಲ? ಹಾಗಾಗಿ ಏನಿರುತ್ತೆ ಮಕ್ಕಳೇ,